ಮಾಡಿಕೊಂಡ ಇರಲಿ ನನ್ನ ಕೀರ್ತಿ ನಿನ್ನ ಜೋಡಿ. ಗಂಡನ ಗೆಳೆಯನ ಜೊತೆ ಹೆಂಡತಿ ಸರಸ ಸಲ್ಲಾಪ. ಗರ್ಭಿಣಿ ಮಾಡಿ ಪರಾರಿಯಾದ ಪ್ರಿಯಕರ ಅಮರನಾಥ. ನೆಟ್ಟಿಗೆ ಗಂಡನೊಂದಿಗೆ ಸಂಸಾರ ಮಾಡೋದು ಬಿಟ್ಟು ಪ್ರಿಯಕರನ ನಂಬಿ ನಡು ರಸ್ತೆಯಲ್ಲಿ ಕುಳಿತಿದ್ದಾಳೆ ಮಹಿಳೆ. ಗರ್ಭಿಣಿ ಮಾಡಿ ಪರಾರಿಯಾಗಿದ್ದಾನೆ ಪ್ರಿಯಕರ. ಇಂತಹ ಘಟನೆ ಕೋಲಾರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಆಕೆಗೆ ಆಗಾಗಲೇ ಮದುವೆಯಾಗಿತ್ತು. ಬೆಂಗಳೂರಿನಲ್ಲಿ ವಾಸವಿದ್ರು. ಆಕೆಗೆ ಮಾತ್ರ ಪರಪುರುಷನ ಸಂಘ ಬೇಕಾಗಿತ್ತು. ಗಂಡನ ಗೆಳೆಯನೊಂದಿಗೆ ಸಂಯುಕ್ತ ಪ್ರೀತಿಯಲ್ಲಿ ಬೆದ್ದಿದ್ಳು. 3 ವರ್ಷಗಳ ಹಿಂದೆ ಪರಿಚಯವಾದವನ ಜೊತೆ ಪ್ರೇಮಾಂಕುರವಾಗಿತ್ತು. ಗಂಡನಿದ್ರು ಪ್ರಿಯಕರನ ಮೇಲೆ ಒಲವು ಹೆಚ್ಚಾಗಿತ್ತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಅಮರನಾಥ್ ಎಂಬುವನ ಬಳಿ ಓಡೋಡಿ ಬಂದ್ರು ಆ ಚೆಲುವೆ. ಗಂಡನನ್ನ ಬಿಟ್ಟು ಬಂದ ಆಕೆಯ ಜೊತೆ ಅಮರನಾಥ್ ಮಸ್ತ್ ಮಜಾ ಮಾಡಿದ. ಆಕೆಯು ಅದಕ್ಕೆ ಸಹಕಾರ ನೀಡಿದ್ಲು. ಇವರು ಫಸ್ಟ್ ಒಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವ್ರನ್ನ ನಮ್ಮ ಹಸ್ಬೆಂಡಿಂದ ಪರಿಚಯ, ಫ್ಯಾಮಿಲಿ ಎಲ್ಲ ಸೇರಿ ನನಗೆ. ಇವ್ರು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಇದು ಮಾಡಿ ಕರ್ಕೊಂಡು ಬಂದು ತಿರ್ಗ ಮನೇಲಿ ಬಿಟ್ಟು ಮತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡೋಣ. ಮತ್ತೆ ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು. ಆಕೆ ಗರ್ಭಿಣಿಯಾಗ್ತಿದ್ದಂತೆ ಅಮರನಾಥ್ ಪರಾರಿಯಾಗಿದ್ದಾನೆ. ಮದುವೆಯಾಗುವಂತೆ ಒತ್ತಾಯಿಸಿ ಯುವಕನ ಮನೆ ಬಳಿ ಈಗ ಆ ಮಹಿಳೆ ಧರಣಿ ಕುಳಿತಿದ್ದಾಳೆ. ಈಗ ಗಂಡನು ಇಲ್ಲ, ಪ್ರಿಯಕರನು ಇಲ್ಲ ಎನ್ನುವಂತಾಗಿದೆ ಆಕೆಯ ಪಾಡು. ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ್ಮೇಲೆ ನಾನು ಪ್ರೆಗ್ನೆನ್ಸಿ, ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದ ನಾನು. ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವರಮ್ಮ ಮಾತು ಕೇಳ್ಕೊಂಡು, ಇವರಮ್ಮ ಮತ್ತೆ ಅವರು ಗಿರೀಶ್ ಮತ್ತೆ ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು, ಸತ್ತು ಹೋಗು, ಹಂಗೆ ಹಿಂಗೆ ನನಗೆ ಹಿಂಸೆ ಮಾಡೋದು. ಫೋನ್ ತೆಗಿದ್ದೀರಾ, ಮನೆ ಬಾಡಿಗೆ ಕಟ್ತೀರಾ, ನನಗೆ ಹಾಸ್ಪಿಟ್ಲಿಗೆ ನೋಡ್ಸಿದ್ದೀರಾ, ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ. ನನಗೆ ಇವಾಗ ಯಾವುದೂ ವಿಧಿ ಇಲ್ದಿರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ನನಗೆ 6 ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ. ಎಷ್ಟು ಕೇಳ್ಕೊಂಡ್ರು ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ. ಅವನಿಗೆ ಮೆಸೇಜ್ ಮಾಡಿ ಕೇಳಿದ್ರೆ ಬಾ ಈ ಥರ ಹೋಗಿದೆ, ನಂಗೆ ಹುಷಾರಿಲ್ಲ ಅಂತ ಕೇಳಿದ್ರೆ ಎಷ್ಟೋ ಜನ ಹೋಗ್ತೀನಿ ಗಾಡಿ ಕಟ್ಟಿ ಜೀವನ ಕೊಡೋಕ್ಕಾಗುತ್ತಾ ಅಂತ ಹೇಳಿ. ಸದ್ಯ ಶ್ರೀನಿವಾಸಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇಬ್ಬರಿಗೂ ಮದುವೆ ಮಾಡಿಸಲು ಚಿಂತನೆ ಮಾಡ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ನಲ್ಲಿ ಇರೋದನ್ನ ಬಿಟ್ಟು ಇರಲಾರದ ಕಡೆ ಸುಖ ಹುಡುಕಿ ಬಂದವಳ ಕತೆ ನಡು ರಸ್ತೆಯಲ್ಲಿ ಹರಾಜಾಗಿದೆ. ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ಗಳ ಸುರಿಮಳೆ ನೀಡುತ್ತಿದೆ ಮುಧೋಳದ ಮೈರಾ ಶೋರೂಮ್. ಅದೇನಪ್ಪಾ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟು 3,499 ರೂಪಾಯಿ ಖರೀದಿ ಮಾಡಿದ್ರೆ ಅಂತಂದ್ರೆ 3,499 ರೂಪಾಯಿ ಫ್ರೀ. ಕೇವಲ 699 ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ. ಸೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ 50% ಡಿಸ್ಕೌಂಟ್. 2 ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ 1 ಟಿ ಶರ್ಟ್ ಫ್ರೀ. ಹೀಗೆ ಹಲವಾರು ಆಫರ್ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ. ನೀವು ಯಾವುದೇ ಜೀನ್ಸ್ ತಗೊಳ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಾಕತ್ತೀವಿ. ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ಗೆ ಶರ್ಟ್ ಬೇಕಾಗಿತ್ತಂತಂದ್ರೆ ಪ್ಯಾಂಟ್ ಫ್ರೀ. ಪ್ಯಾಂಟ್ ಯಾರಿಗೆ ಬೇಕಾಗಿತ್ತಂದ್ರೆ ಅವ್ರಿಗೆ ಶರ್ಟ್ ಫ್ರೀ. ಆರೋ, ಸ್ಪೈಕರ್, ಬೀಯಿಂಗ್ ಹ್ಯೂಮನ್ ಮತ್ತು ಬ್ಲಾಕ್ ಬೆರಿ ಬ್ರ್ಯಾಂಡ್ಗಳು ನಮ್ಮಲ್ಲಿ ಲಭ್ಯ. ಈ ಆಫರ್ ಏನೈತಿ ಜುಲೈ 31ಕ್ಕೆ ಕ್ಲೋಸ್ ಆಗ್ತದೆ. ಸೊ ಈ ಆಫರ್ ಕ್ಲೋಸ್ ಆಗೋಕ್ಕಿಂತ ಮೊದಲ ನೀವು ನಿಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ. ಥ್ಯಾಂಕ್ ಯು. ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್, ತಹಶೀಲ್ದಾರ್ ಕಚೇರಿ ಎದುರು, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.